ದೀಪಾವಳಿ, ಕಾರ್ತಿಕ ಮಾಸ ಪ್ರಾರಂಭದ ದಿನಾಂಕ, ಕಾರ್ತಿಕ ಮಾಸ ಮುಗಿಯುವ ದಿನಾಂಕ, ಎಷ್ಟು ಸೋಮವಾರಗಳು ಬರುತ್ತದೆ, ಕಾರ್ತಿಕ ಹುಣ್ಣಿಮೆಯ ವಿಶೇಷತೆ, ಆಚರಣೆ, ಕಾರ್ತಿಕ ಮಾಸ ಹೇಗೆ ಆಚರಿಸಬೇಕು, ದೀಪಾರಾಧನೆ ಹೇಗೆ ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರದು, ಯಾವುದನ್ನು ಮಾಡಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ. ದೀಪಾವಳಿ ಅಮಾವಾಸ್ಯೆಗೆ ಆಶ್ವಯುಜ ಮಾಸ ಮುಗಿಯುತ್ತದೆ. ಮಾರನೆಯ ದಿನ ಪಾಂಡ್ಯಮಿಯಿಂದ ಕಾರ್ತೀಕ ಮಾಸ ಪ್ರಾರಂಭವಾಗುತ್ತದೆ. ದೀಪಾವಳಿಯು ಅಕ್ಟೋಬರ್ 20ನೇ ದಿನಾಂಕದಂದು ದೀಪಾವಳಿ ಮಾಡಲಾಗುತ್ತದೆ. ಮಾರನೆಯ ದಿನ ಸೂರ್ಯೋದಯ ಸಮಯಕ್ಕೆ ಅಮಾವಾಸ್ಯೆ ಇರುವ ಕಾರಣ ಕಾರ್ತೀಕ ಮಾಸ ಅಕ್ಟೋಬರ್ 22ನೇ ಬುಧವಾರದಿಂದ ಪ್ರಾರಂಭವಾಗುತ್ತದೆ. ದೀಪಾವಳಿ ಹಬ್ಬವನ್ನು ದೊಡ್ಡವರಿಂದ ಚಿಕ್ಕವರೆಲ್ಲರೂ ಸಂತೋಷ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ದೀಪಾವಳಿಯ ಮಾರನೆಯ ದಿನದಿಂದ ಕಾರ್ತೀಕ ಮಾಸ ಪ್ರಾರಂಭವಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಕಾರ್ತೀಕ ಮಾಸ ಪವಿತ್ರವಾದ ಮಾಸವಾಗಿ ಪರಿಗಣಿಸಲಾಗುತ್ತದೆ. ಈ ಕಾರ್ತೀಕ ಮಾಸದಲ್ಲಿ ಭಕ್ತರು ಶಿವನನ್ನು ವಿಶೇಷವಾದ ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುತ್ತಾರೆ. ಸ್ಕಂದ ಪುರಾಣದಲ್ಲಿ ಈ ಕಾರ್ತೀಕ ಮಾಸದ ಬಗ್ಗೆ ಪ್ರತ್ಯೇಕವಾಗಿ ಪ್ರಸ್ತಾಪಿಸಲಾಗಿದೆ. ಇದು ವ್ರತಗಳು, ಪೂಜೆಗಳು, ಉಪವಾಸಗಳು, ವನಭೋಜನಗಳು ಹೀಗೆ ಅನೇಕ ಆಚಾರಗಳು ಇರುತ್ತದೆ. ಈ ಕಾರ್ತೀಕ ಮಾಸಕ್ಕೆ ಸಮಾನವಾದ ಮಾಸವೇ ಇಲ್ಲ. ಶ್ರೀ ಮಹಾವಿಷ್ಣುವಿಗೆ ಸಮಾನವಾದ ದೇವರು ಇಲ್ಲ. ವೇದಗಳಿಗೆ ಸಮಾನವಾದ ಶಾಸ್ತ್ರಗಳು ಇಲ್ಲ. ಗಂಗೆಗೆ ಸಮಾನವಾದ ತೀರ್ಥವೂ ಇಲ್ಲ ಎಂದು ಹೇಳಲಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಶಿವನಿಗೆ ಪೂಜಿಸುವುದರಿಂದ ವಿಶೇಷವಾದ ಫಲಿತಗಳನ್ನು ಪಡೆಯಬಹುದು. ಶಿವಾಲಯದಲ್ಲಿ ರುದ್ರಾಭಿಷೇಕ, ಬಿಲ್ವಪತ್ರೆಯ ಪೂಜೆಗಳು, ರುದ್ರಪೂಜೆ, ತೈಗೆ ಕುಂಕುಮಾರ್ಚನೆ ಈ ತರಹದ ಪೂಜೆಗಳನ್ನು ಮಾಡುತ್ತಾರೆ. ಕಾರ್ತೀಕ ಮಾಸದಲ್ಲಿ ಲಕ್ಷಪತ್ರೆಯ ಪೂಜೆಯನ್ನು ಮಾಡಿದರೆ ಒಳ್ಳೆಯದು. ಬಿಲ್ವಪತ್ರೆಯಲ್ಲಿ ಶಿವನನ್ನು ಆರಾಧಿಸುವುದರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗುವುದು. ಕಾರ್ತೀಕ ಮಾಸದಲ್ಲಿ ಶಿವನ ದೇವಾಲಯದಲ್ಲಿ ದೀಪಾರಾಧನೆ ಮಾಡಿ ಪೂಜೆಯನ್ನು ಸಲ್ಲಿಸುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಸಾಯಂಕಾಲ 5 ಗಂಟೆಯ ನಂತರ ಹೊತ್ತು ಮುಳುಗುವ ಮುಂಚೆ ಗೋಧೂಲಿ ಸಮಯದಲ್ಲಿ ಶಿವನನ್ನು ಆರಾಧಿಸುವುದರಿಂದ ಪುಣ್ಯ ಲಭಿಸುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಹೊತ್ತು ಮುಳುಗುವ ಮೊದಲು ಪೂಜೆಗಳನ್ನು ಮಾಡುವುದರಿಂದ ಸಕಲ ದೋಷಗಳು ತೊಲಗಿ ಹೋಗುತ್ತದೆ. ಈ ವರ್ಷ 2025 ಕಾರ್ತಿಕ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ? ಕಾರ್ತಿಕ ಮಾಸ ಯಾವ ದಿನಾಂಕದಂದು ಪ್ರಾರಂಭವಾಗುತ್ತದೆ? ಪೂಜೆಯನ್ನು ಮಾಡುವ ವಿಧಾನ, ಎಷ್ಟು ಸೋಮವಾರಗಳು ಬರುತ್ತದೆ, ಪಾಟಿಸಬೇಕಾದ ನಿಯಮಗಳು ಯಾವುವು, ಇನ್ನು ಮೊದಲಾದ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕಾರ್ತೀಕ ಮಾಸದಲ್ಲಿ ಜ್ವಾಲಾತೋರಣ, ಶಿವನ ಪ್ರಾಮುಖ್ಯತೆಯನ್ನು ತಿಳಿಸಿದರೆ ಬಲಿಪಾಡ್ಯಮಿ, ಏಕಾದಶಿ, ಕ್ಷೀರಾಬ್ದಿಯ ದ್ವಾದಶಿಯ ದಿನ ಶ್ರೀ ಮಹಾವಿಷ್ಣುವನ್ನು ಪೂಜಿಸುತ್ತಾರೆ. ಕಾರ್ತೀಕ ಪುರಾಣದಲ್ಲಿ ಮೊದಲನೇ 15 ಅಧ್ಯಾಯಗಳು ಶಿವನಿಗೆ ಪ್ರಾಮುಖ್ಯತೆ, ಕಡೆಯ 15 ಅಧ್ಯಾಯಗಳು ಮಹಾವಿಷ್ಣುವಿನ ಬಗ್ಗೆ ಇರುತ್ತದೆ. 2025 ವರ್ಷ ಕಾರ್ತಿಕ ಮಾಸ ಪ್ರಾರಂಭದ ದಿನ ಅಕ್ಟೋಬರ್ 21, ಕಾರ್ತಿಕ ಮಾಸ ಮುಗಿಯುವ ದಿನ ನವೆಂಬರ್ 20, ಕಾರ್ತಿಕ ಹುಣ್ಣಿಮೆ ನವೆಂಬರ್ 5, ಹೋಲಿ ಪಾಡ್ಯಮಿ ನವೆಂಬರ್ 21. ಈ ವರ್ಷ ಕಾರ್ತಿಕ ಸೋಮವಾರಗಳು 4 ಬಂದಿದೆ. ಮೊದಲನೇ ಸೋಮವಾರ ಅಕ್ಟೋಬರ್ 27, ಎರಡನೇ ಸೋಮವಾರ ನವೆಂಬರ್ 3, ಮೂರನೇ ಸೋಮವಾರ ನವೆಂಬರ್ 10, ನಾಲ್ಕನೇ ಸೋಮವಾರ ನವೆಂಬರ್ 17. ಈ ವರ್ಷ ಅಕ್ಟೋಬರ್ 22 ರಿಂದ ಕಾರ್ತೀಕ ಮಾಸವು ಪ್ರಾರಂಭವಾಗಿ ನವೆಂಬರ್ 20ನೇ ದಿನಾಂಕದಂದು ಕೊನೆಯಾಗುತ್ತದೆ. ಕಾರ್ತೀಕ ಮಾಸವು 30 ದಿನಗಳೆಲ್ಲವೂ ಪರಮೇಶ್ವರನನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಲಾಗುತ್ತದೆ. ಈ 30 ದಿನಗಳು ಪಾಟಿಸಬೇಕಾದ ನಿಯಮಗಳನ್ನು ತಿಳಿದುಕೊಳ್ಳೋಣ. ಕಾರ್ತೀಕ ಮಾಸದಲ್ಲಿ ಮೊದಲನೆಯದಾಗಿ ಮನೆಯನ್ನು ಶುಭ್ರಗೊಳಿಸಿ ನಂತರ ಪೂಜಾ ಕೋಣೆಯನ್ನು ಶುಚಿ ಮಾಡಬೇಕು. ಮುಂಜಾನೆಯ ಬ್ರಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಬೇಕು. ನಿಮಗೆ ಅನುಕೂಲ ಇದ್ದಲ್ಲಿ ಕಣಿವೆ ಅಥವಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಒಳ್ಳೆಯ ಫಲಿತವನ್ನು ಹೊಂದಬಹುದು. ನಿಮಗೆ ಅನುಕೂಲ ಇಲ್ಲದಿದ್ದರೆ ನೀವು ಮನೆಯಲ್ಲೇ ಸ್ನಾನ ಮಾಡಬಹುದು. ನೀವು ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಅರಿಶಿನ, ಸ್ವಲ್ಪ ಗಂಗಾಜಲವನ್ನು ಹಾಕಿಕೊಂಡು ಸ್ನಾನ ಮಾಡುವುದರಿಂದ ನಮ್ಮಲ್ಲಿರುವ ಕೆಟ್ಟದು ಹೋಗಿ ಒಳ್ಳೆಯದಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಕಾರ್ತೀಕ ಮಾಸದ ಸೋಮವಾರಗಳು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆಗಳನ್ನು ಮಾಡುವುದು ವಾಡಿಕೆಯಾಗಿದೆ. ಈ ದಿನಗಳು ಪೂಜೆಗಳನ್ನು ಮಾಡುವುದರಿಂದ ಒಳ್ಳೆಯದಾಗುವುದಾಗಿ ಭಾವಿಸಲಾಗುತ್ತದೆ. ಉಪವಾಸ ಇರುವುದರಿಂದ ಶಿವನ ಅನುಗ್ರಹವು ಹೊಂದಬಹುದು ಎಂದು ನಂಬಲಾಗಿದೆ. ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ನದಿಯಲ್ಲಿ ತಲೆಗೆ ಸ್ನಾನವನ್ನು ಮಾಡಬೇಕು. ಅನಾರೋಗ್ಯದಿಂದ ಇರುವವರು, ಪ್ರತಿದಿನ ತಲೆಗೆ ಸ್ನಾನ ಮಾಡಲು ಆಗದೆ ಇರುವವರು, ಕಾರ್ತೀಕ ಮಾಸದಲ್ಲಿ ಬರುವ 2 ಏಕಾದಶಿಗಳು, ಹುಣ್ಣಿಮೆಯ ದಿನದಂದು ನದಿಯಲ್ಲಿ ಸ್ನಾನ ಮಾಡುವುದು ಒಳ್ಳೆಯದು. 30 ದಿನ ತಲೆಗೆ ಸ್ನಾನ ಮಾಡಬೇಕು. ಅಲೆಗೆ ಎಣ್ಣೆಯನ್ನು ಹಚ್ಚಬಾರದು.
ಪ್ರತಿದಿನ ದೀಪಾರಾಧನೆ ಮಾಡಬೇಕು, ದೇವತಾರ್ಚನೆಯನ್ನು ಮಾಡಬೇಕು. ಪುರಾಣವನ್ನು ಓದಲು ಸಾಧ್ಯವಾಗದವರು ಓದುವುದನ್ನು ಕೇಳಿದರೆ ಒಳಿತು. ಕಾರ್ತೀಕ ಸ್ನಾನವು ಮುಗಿದ ನಂತರ ಮೊದಲು ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ದೀಪಗಳನ್ನು ಇಡಬೇಕು. ಈ ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಪೂಜಾ ಮಂದಿರದಲ್ಲಿ ಬೆಳಿಗ್ಗೆ ಹಾಗೂ ಸಾಯಂಕಾಲ ದೀಪಗಳನ್ನು ಹಚ್ಚುವುದು ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯವು ಪ್ರಾಮುಖ್ಯತೆಯನ್ನು ಹೊಂದಿದೆ. ದೀಪಾರಾಧನೆ ಮಾಡುವುದರಿಂದ ನಮ್ಮ ಪಾಪಗಳು ಕಳೆದು ಹೋಗಿ ಶುಭಗಳು ಅಷ್ಟ ಐಶ್ವರ್ಯಗಳು ಬರುತ್ತದೆ, ಶಿವನ ಅನುಗ್ರಹ ಹೊಂದಬಹುದು ಎಂದು ಜನರು ನಂಬುತ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೀಪಾರಾಧನೆಗೆ ಎಷ್ಟೋ ವಿಶಿಷ್ಟತೆಯನ್ನು ಹೊಂದಿದ ಮಾಸ ಕಾರ್ತೀಕ ಮಾಸ. ಮನೆಯಲ್ಲಿರುವ ದೇವರ ಮುಂದೆ ತುಳಸಿ ಕಟ್ಟೆಯ ಮುಂದೆ ದೀಪಾರಾಧನೆ ಮಾಡಬೇಕು. ನಿಮಗೆ ಹತ್ತಿರವಿರುವ ದೇವಸ್ಥಾನಕ್ಕೆ ತೆರಳಿ ದೀಪಾರಾಧನೆ ಮಾಡಬೇಕು. ಹೀಗೆ ಮಾಡುವುದರಿಂದ ಎಷ್ಟೋ ಪುಣ್ಯ ಲಭ್ಯವಾಗುತ್ತದೆ. ದೀಪಾರಾಧನೆ ಹೇಗೆ ಮಾಡಬೇಕೆಂದರೆ ಹಿತ್ತಾಳೆ ದೀಪಗಳು, ಬೆಳ್ಳಿಯ ದೀಪಗಳು ಅಥವಾ ಮಣ್ಣಿನಿಂದ ತಯಾರಿಸಿರುವ ದೀಪಗಳಲ್ಲಿ 2 ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆ ಅಥವಾ ಹಸುವಿನ ಶುದ್ಧ ತುಪ್ಪವನ್ನು ಹಾಕಿ ದೇವರ ಕಡೆ ತಿರುಗಿಸಿ ದೀಪಗಳನ್ನು ಹಚ್ಚಬೇಕು. ಶಿವನ ಅಷ್ಟೋತ್ತರ ಹಾಗೂ ವಿಷ್ಣುವಿನ ಸಹಸ್ರನಾಮಗಳನ್ನು ಓದಬೇಕು. ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ಪ್ರಧಾನವಾದ ಪ್ರಾಮುಖ್ಯತೆ ಇರುತ್ತದೆ. ಈ ಮಾಸದಲ್ಲಿ ತುಳಸಿ ಗಿಡಕ್ಕೆ ವಿಶಿಷ್ಟವಾದ ಪೂಜೆಗಳನ್ನು ಮಾಡುತ್ತಾರೆ. ಪ್ರತಿದಿನ ತುಳಸಿ ಗಿಡಕ್ಕೆ ದೀಪಾರಾಧನೆ ಮಾಡುತ್ತಾರೆ. ಕಾರ್ತೀಕ ಮಾಸದಲ್ಲಿ ತುಳಸಿ ಗಿಡಕ್ಕೆ ಪೂಜೆಯನ್ನ ಮಾಡುವುದರಿಂದ ಸಂತಾನ ಭಾಗ್ಯ ದೊರೆಯುವುದೆಂದು ನಂಬಲಾಗಿದೆ. ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯ ತುಳಸಿ ಗಿಡಕ್ಕೆ ದೀಪಾರಾಧನೆ ಮಾಡುವುದರಿಂದ ಕೆಟ್ಟ ಶಕ್ತಿಗಳ ಪ್ರಭಾವ ತೊಲಗಿ ಆರೋಗ್ಯ ಶ್ರೇಯಸ್ಸು ಹೊಂದುತ್ತಾರೆ ಎಂದು ನಂಬಲಾಗಿದೆ. ಕಾರ್ತೀಕ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ಇರುವ ವಿಶಿಷ್ಟತೆಯು ತುಂಬಾ ಶ್ರೇಷ್ಠ. ಕಾರ್ತೀಕ ಹುಣ್ಣಿಮೆಯ ದಿನದಂದು ನದಿಯಲ್ಲಿ ಸ್ನಾನವನ್ನು ಮಾಡಿ 367 ಬತ್ತಿಯ ದೀಪವನ್ನು ಹಚ್ಚುವುದರಿಂದ ಪುಣ್ಯ ಬರುತ್ತದೆ. ಹರಿಯುವ ನೀರಿನಲ್ಲಿ ದೀಪಗಳನ್ನು ಬಿತ್ತರೆ ಸಂತೋಷ ಭಾಗ್ಯ ಉಂಟಾಗುತ್ತದೆ. ಶಿವನ ಅನುಗ್ರಹ ನಿಮ್ಮೇಲೆ ಇರುತ್ತದೆ. ಕಾರ್ತೀಕ ಮಾಸದಲ್ಲಿ ಆಹಾರ, ಉಣ್ಣೆಯ ಬಟ್ಟೆ, ಎಳ್ಳು, ದೀಪಗಳು, ನೆಲ್ಲಿಕಾಯಿ ಇವುಗಳನ್ನು ದಾನ ಮಾಡುವುದರಿಂದ ಎಷ್ಟೋ ಪ್ರಯೋಜನಗಳು ಲಭ್ಯವಾಗುವುದಂತೆ. ಕಾರ್ತೀಕ ಮಾಸದಲ್ಲಿ ಹೀಗೆ ಮಾಡುವುದರಿಂದ ಭಕ್ತರಿಗೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುವುದಂತೆ. ಕಾರ್ತೀಕ ಮಾಸದಲ್ಲಿ ವಿಷ್ಣುಮೂರ್ತಿಯಾದ ಸಾಲಿಗ್ರಾಮವನ್ನು ಪೂಜಿಸುವುದರಿಂದ ಪ್ರತ್ಯೇಕವಾದ ಪ್ರಯೋಜನಗಳನ್ನು ಪಡೆಯಬಹುದು. ಈ ಮಾಸದಲ್ಲಿ ಅಪ್ಪಿತಪ್ಪಿ ಕೆಲವು ತಪ್ಪುಗಳನ್ನು ಮಾಡಬಾರದೆಂದು ಪಂಡಿತರು ಸೂಚಿಸುತ್ತಾರೆ ಹಾಗೂ ಕೆಲವು ನಿಯಮಗಳನ್ನು ಪಾಟಿಸಬೇಕೆಂದು ಹೇಳ್ತಾರೆ. ಅದೇನೆಂದ್ರೆ ಕಾರ್ತೀಕ ಮಾಸದಲ್ಲಿ ಹೊತ್ತು ಹುಪ್ಪುವ ಮೊದಲೇ ನಿದ್ರೆಯಿಂದ ಏಳಬೇಕು. ನದಿಯಲ್ಲಿ ಸ್ನಾನ ಮಾಡುವುದರಿಂದ ನೀವು ಮಾಡಿರುವ ಪಾಪಗಳೆಲ್ಲವೂ ತೊಲಗಿ ಹೋಗಿ ಮೋಕ್ಷ ದೊರೆಯುವುದೆಂದು ನಂಬಲಾಗಿದೆ. ಕಾರ್ತೀಕ ಮಾಸದಲ್ಲಿ ಕೆಲವು ತಪ್ಪುಗಳನ್ನು ಮಾಡಬಾರದೆಂದು ಹಿರಿಯರು ಹೇಳ್ತಾರೆ. ಕಾರ್ತೀಕ ಮಾಸದಲ್ಲಿ ಶ್ರೀಮಹಾವಿಷ್ಣುವು ನೀರಿನಲ್ಲಿ ನೆಲೆಸಿರುತ್ತಾರೆ ಎಂದು ನಂಬಲಾಗಿದೆ. ಇದಕ್ಕೆ ಮೀನು ಹಾಗೂ ಇತರ ಯಾವುದೇ ಮಾಂಸಾಹಾರವನ್ನು ಸೇವಿಸಬಾರದು. ಈ ಮಾಸದಲ್ಲಿ ನೆಲದ ಮೇಲೆ ಮಲಗುವುದರಿಂದ ತುಂಬಾ ಪ್ರಯೋಜನಗಳು ಇದೆ. ಈ ಮಾಸದಲ್ಲಿ ದೇಹ ಮನಸ್ಸು ಪರಿಶುದ್ಧವಾಗಿರಸಲು ಶ್ರದ್ಧೆಯನ್ನು ಹೊಂದಬೇಕು. ಈ ಮಾಸದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನ ಇಂಥವುಗಳಿಂದ ದೂರ ಇರಬೇಕು. ಯಾರಿಗೂ ದ್ರೋಹವನ್ನು ಮಾಡಬಾರದು, ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು, ದೇವರನ್ನು ದೂಷಿಸಬಾರದು. ದೀಪಗಳಿ ಎಳ್ಳು ಎಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಬಿಟ್ಟು ಯಾವುದೇ ಎಣ್ಣೆಯನ್ನು ದೀಪಗಳಿಗೆ ಉಪಯೋಗಿಸಬಾರದು. ಕಾರ್ತಿಕ ವ್ರತವನ್ನು ಮಾಡುವವರು ವ್ರತ ಮಾಡದವರು ಮಾಡಿರುವ ಅಡಿಗೆಯನ್ನು ತಿನ್ನಬಾರದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.